ಯಥಾಮತಿ ದ್ವಿತೀಯ ಸ್ಕಂಧದ ಸಂಗ್ರಹವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಭಾಗವತ ಪ್ರಥಮ ಸ್ಕಂಧ ಅದು ಮುಂದೆ ಪ್ರಾರಂಭವಾಗತಕ್ಕಂಥ ಭಾಗವತ ಕಥಾ ನಿರೂಪಣೆ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಉಪದೇಶ ಮಾಡಿದ ಆ ಭಾಗವತ ಕಥೆಗೆ ಪೀಠಿಕಾರೂಪವಾಗಿ ಬಂದಿದೆ. ಆ ಸಂದರ್ಭದಲ್ಲಿ ಹಿಂದಿನ ಸ್ಕಂಧದ ಪ್ರಥಮ ಸ್ಕಂಧದ ಕೊನೆಯ ಭಾಗದಲ್ಲಿ ತನ್ನ ಪೂರ್ವಜರ ಧರ್ಮರಾಜಾದಿಗಳ ಅವರ ವೃತ್ತಾಂತವನ್ನು, ಶ್ರೀಕೃಷ್ಣನ ಮಹಿಮೆಯನ್ನು ಕೇಳಿದ ಪರೀಕ್ಷಿತ್ ರಾಜ ಮನುಷ್ಯ ಮುಮುಕ್ಷವಾದವನು ಏನನ್ನು ಶ್ರವಣ ಮಾಡಬೇಕು, ಏನು ಜಪ ಮಾಡಬೇಕು, ಅವನ ಕರ್ತವ್ಯ ಏನು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರದು, ಇದೆಲ್ಲವನ್ನು ಕೂಡ ತಾವು ಉಪದೇಶ ಮಾಡಬೇಕು ಅಂತ ಪ್ರಶ್ನೆ ಕೇಳಿದಾಗ ದ್ವಿತೀಯ ಸ್ಕಂಧ ಪ್ರಾರಂಭವಾಗಿದೆ. ಭಾಗವತ ಪ್ರಥಮ ಸ್ಕಂಧ 20 ಅಧ್ಯಾಯಗಳಿದೆ. ಒಟ್ಟು ಸುಮಾರು 800 ಶ್ಲೋಕಗಳಿವೆ. ಆದರೆ ದ್ವಿತೀಯ ಸ್ಕಂಧ ಅದರ ಅರ್ಧದಷ್ಟು, ಕೇವಲ 10 ಅಧ್ಯಾಯಗಳು ಮತ್ತು ಈ ಭಾಗದಲ್ಲಿ ಕಥೆ ಇಲ್ಲ. ಕಥಾಭಾಗವನ್ನು ನಾವಿಲ್ಲಿ ಕೇಳೋದಿಲ್ಲ. ಕೇವಲ ಸುಮಾರು 400 ಶ್ಲೋಕಗಳಿರತಕ್ಕಂಥ ಈ ಭಾಗದಲ್ಲಿ ವಿಶೇಷವಾಗಿ ಬಹಳ ಗಹನವಾದ ಪ್ರಮೇಯ ನಿರೂಪಣೆಯನ್ನು ನಾವು ಕೇಳ್ತಾ ಇದ್ದೇವೆ. ಈ ಸ್ಕಂಧದ ತಾತ್ಪರ್ಯವನ್ನು ಸಂಗ್ರಹ ಮಾಡುವಂಥದ್ದು ಬಹಳ ದುರ್ಭರವಾದ ಕೆಲಸ, ಬಹಳ ಕಷ್ಟವಾದ ದುಷ್ಕರ. ಅಷ್ಟು ಪ್ರಮೇಯ ಗರ್ಭಿತವಾಗಿದೆ. ಕೆಲವು ವಿಷಯಗಳನ್ನು ಅಲ್ಲಲ್ಲಿ ಆರಿಸಿ ಹೇಳಬಹುದಷ್ಟೇ. ಆ ರೀತಿ ಮಾಡಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಶುಕಾಚಾರ್ಯರು ಹಿಂದಿನ ಸ್ಕಂದದ ಕೊನೆಯ ಭಾಗದಲ್ಲಿ ಪರೀಕ್ಷಿತ್ ರಾಜ ಕೇಳಿದ ಪ್ರಶ್ನೆ, ನಾವು ಏನು ಶ್ರವಣ ಮಾಡಬೇಕಾದದ್ದೇನು ಮತ್ತು ಜಪ ಮಾಡಬೇಕಾದ ವಿಷಯ ಏನು, ಯಾವುದು ಕರ್ತವ್ಯ, ಯಾವುದು ಅಕರ್ತವ್ಯ, ಯಾವುದು, ಇದನ್ನೆಲ್ಲ ಹೇಳಿ ಅಂತ ಕೇಳಿದ್ರಲ್ಲ. ಶುಕಾಚಾರ್ಯ ಹೇಳ್ತಾ ಇದ್ದಾರೆ, ವರೀಯಾನ್ ಏಷತೆ ಪ್ರಶ್ನ ಕೃತೋ ಲೋಕಹಿತಂ ನೃಪ ಆತ್ಮವ್ಯತ್ ಸಮ್ಮತಃ ಪುಂಸಾಂ ಶ್ರೋತವ್ಯಾದಿಶು ಯಃ ಪರಃ ಅಂತ. ನೀನು ಕೇಳಿದ ಪ್ರಶ್ನೆ ಬಹಳ ಶ್ರೇಷ್ಠವಾದದ್ದು, ಲೋಕಹಿತ. ಇದನ್ನು ತಿಳಿದಾಗ, ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಿದಾಗ ಜನಗಳಿಗೆ, ಸಜ್ಜನರಿಗೆ, ಮುಮುಕ್ಷುಗಳಿಗೆ ತುಂಬ ಅವಶ್ಯಕವಾದ, ಅವರಿಗೆ ಹಿತಕರವಾದ ವಿಷಯವನ್ನು ಹೇಳಬೇಕಾಗ್ತದೆ. ಆದ್ದರಿಂದ ನಿನ್ನ ಪ್ರಶ್ನೆ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳ್ತಾ ಇದ್ದಾರೆ. ಏನು ಕೇಳಬೇಕು ಅಂತ ಪ್ರಶ್ನೆ ಮಾಡಿದ್ದಿ, ಶ್ರವಣ ಮಾಡಬೇಕಾದ ವಿಷಯ ಏನು ಅಂತ. ಒಂದಲ್ಲ ಎರಡಲ್ಲ, ಶ್ರೋತವ್ಯಾನೀಹ ರಾಜೇಂದ್ರ ನೃಣಾಂ ಸಂತಿ ಸಹಸ್ರಶಃ. ಬೇಕಾದಷ್ಟಿದೆ, ಸಾವಿರಾರು ವಿಷಯಗಳಿದೆ. ಆದರೆ ನಮಗೆ ಅಪಶ್ಯತಾಂ ಆತ್ಮತತ್ವಂ ಗೃಹೇಶು ಗೃಹಮೇಧಿನಾಂ, ನಮಗೆ ಅದರ ಜ್ಞಾನ ಇಲ್ಲ, ಭಗವಂತನ ಬಗ್ಗೆ ಜ್ಞಾನ ಇಲ್ಲ. ನಾವು ಗೃಹ ಕಾರ್ಯಗಳಲ್ಲೇ ಆಸಕ್ತರಾಗಿದ್ದೇವೆ. ಗೃಹಸ್ಥರಾದವರು ಸಂಸಾರದಲ್ಲಿ ಆಸಕ್ತರಾಗಿದ್ದಾರೆ. ಅಪಶ್ಯತಾಂ, ನಿದ್ರೆಯ ಅಪಶ್ಯತಾಂ. ಆಚಾರ್ಯರು ಹೇಳ್ತಾರೆ, ನಿದ್ರೆಯ ಅಪಶ್ಯತಾಂ. ನಮಗೆ ಎಲ್ಲ ಕಾಲದಲ್ಲೂ ನಿದ್ರೆ, ಎಚ್ಚೆತ್ತಾಗಲೂ ನಿದ್ರೆಯೇ. ಎಚ್ಚರಿಕೆಯ ಸ್ಥಿತಿಯಲ್ಲೇ ನಿದ್ರೆ ಅಂತಂದರೆ ಅಜ್ಞಾನ. ಭಗವದ್ವಿಷಯಿಕವಾದ ಜ್ಞಾನ, ತತ್ವಜ್ಞಾನ ನಮಗೆ ಇಲ್ಲದಿದ್ದ ಕಾರಣ, ಪರಾಪರತತ್ವ ವಿಷಯಿಕವಾದ ಪರತತ್ವ ಭಗವಂತ, ಅಪರತತ್ವ ಈ ಜಗತ್ತು, ಇದರ ವಿಷಯವಾದ ಸರಿಯಾದ ಜ್ಞಾನವಿಲ್ಲದೆ ಇದ್ದ ಕಾರಣ ಎಲ್ಲೇ ಕ್ಲೇಶವನ್ನು ಪಡ್ತಾ ಇದ್ದೇವೆ. ನಾವು ಉದ್ಧಾರವಾಗೋದಕ್ಕೆ ನಾವು ಶ್ರವಣ ಮಾಡಬೇಕಾದ ವಿಷಯಗಳು ಎಷ್ಟು ಅಂತಿಲ್ಲ,
ಸಹಸ್ರಶಃ. ನಮ್ಮ ಕಾಲ, ನಮ್ಮ ಪ್ರತಿನಿತ್ಯದ ಅಲ್ಲಿ ಅರ್ಧ ಕಾಲ ನಿದ್ರೆಯಲ್ಲಿ ಹೋಗ್ತದೆ, ರಾತ್ರಿಯೆಲ್ಲ ನಿದ್ರೆಯಲ್ಲಿ ಹೋಗ್ತೇವೆ, ಸ್ತ್ರೀ ಸಹವಾಸದಲ್ಲಿ ಹೋಗ್ತದೆ. ಹಗಲಿನಲ್ಲಿ ಹಣ ಸಂಪಾದನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ತನ್ನ ಕುಟುಂಬದ ರಕ್ಷಣೆಗೋಸ್ಕರವಾಗಿ ಮಾಡಬೇಕಾದ ಪ್ರಯತ್ನಗಳಿದೆ, ಪುರುಸೊತ್ತೇ ಇಲ್ಲ. ತನ್ನ ದೇಹ, ತನ್ನ ಮಕ್ಕಳು, ಮಡದಿ ಇವರ ವಿಷಯ ಇದರಲ್ಲಿ ಶುಕಾಚಾರ್ಯ ಹೇಳ್ತಾರೆ ಅಸತ್ಸ್ವಪಿ, ಅಸತ್ತು ಈ ವಿಷಯಗಳೆಲ್ಲ ಅಂತ. ಅಸತ್ತು ಅಂದೇನು ಅರ್ಥ? ಅಸತ್ತು ಅಂತಂದರೆ ನಮಗೆ ಮಂಗಳಕರವಾದದ್ದಲ್ಲ. ನಾವು ಇಲ್ಲ ಅಂತಲ್ಲ, ಇದೆ, ಈ ಜಗತ್ತು ಸತ್ಯವೇ, ನಮ್ಮ ಸಂಸಾರ ಸತ್ಯವೇ. ತೇಷು ಪ್ರಸಕ್ತೋ ನಿಧನಂ ಪಶ್ಯನ್ಯಪಿ ನ ಪಶ್ಯತಿ. ಅಲ್ಲಿ ನೋಡ್ತಾ ಇದ್ದಾನೆ ತನ್ನ ಬಂಧುಗಳು ಎಷ್ಟೋ ಜನ ಮೃತರಾಗ್ತಾ ಇದ್ದಾರೆ, ಸಂಸಾರದಲ್ಲಿ ಕ್ಲೇಶ ಪಡ್ತಾ ಇದ್ದಾರೆ, ಹುಟ್ಟುತ್ತಾರೆ, ಸಾಯ್ತಾರೆ, ಕ್ಲೇಶಗಳಿದೆ, ಇದೆಲ್ಲವನ್ನು ನೋಡ್ತಾನೇ ಇದ್ದಾನೆ. ನೋಡ್ತಾ ಇದ್ದರೂ ಕೂಡ ಅವನಿಗೆ ಮೋಹ ಹೋಗಿಲ್ಲ. ಹೀಗೆ ಆದ್ದರಿಂದ ಇದರೆಲ್ಲ ಈ ಕ್ಲೇಶಗಳನ್ನು ಕಳೆದು ಅವನು ಮುಕ್ತನಾಗಬೇಕಾದ್ರೆ ತಸ್ಮಾತ್ ಭಾರತ ಸರ್ವಾತ್ಮ ಭಗವಾನ್ ಹರಿರೀಶ್ವರ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯಶ್ಚ ಇಚ್ಛತ ಅಭಯಂ. ಭಯವಿಲ್ಲದ ಒಂದು ಸ್ಥಿತಿಯನ್ನು, ಆ ಮೋಕ್ಷವನ್ನು ನಾವು ಪಡೆಯಬೇಕು ಅಂತ ಆದ ಪಕ್ಷದಲ್ಲಿ ಶ್ರವಣವನ್ನು ಮಾಡಬೇಕು. ಭಗವಂತನ ಆ ದಿವ್ಯ ಕಥಾ ಶ್ರವಣವನ್ನು, ಮಹಿಮೆಗಳನ್ನು ಶ್ರವಣ ಮಾಡಬೇಕು. ಆ ಭಗವಂತನ ಮಹಿಮೆಗಳನ್ನು ಕೀರ್ತನೆ ಮಾಡಬೇಕು. ಪ್ರತಿ ಕ್ಷಣದಲ್ಲೂ ಸ್ಮರಣೆ ಮಾಡ್ತಾ ಇರಬೇಕು. ಇಂಥ ಒಂದು ಸ್ಥಿತಿಯನ್ನು ನಾವು ಪಡೆಯಬೇಕಾದದ್ದು ನಮ್ಮ ಜನ್ಮದ ಸಾರ್ಥಕ್ಯಕ್ಕೆ ಅವಶ್ಯಕವಾಗಿದೆ. ಮನುಷ್ಯನಿಗೆ ಜನ್ಮ ಲಾಭ ಆಗಿದೆ, ಆದರೆ ಆ ಜನ್ಮ ಸಾರ್ಥಕವಾಗಬೇಕಾದ್ರೆ ಅಂತೆ ನಾರಾಯಣ ಸ್ಮೃತಿ, ಕೊನೆಗಾಲದಲ್ಲಿ ಭಗವಂತನ ಸ್ಮರಣೆ ಬರಬೇಕಾದದ್ದು. ಆದರೆ ಹಾಗೆ ಮನುಷ್ಯನ ಪ್ರವೃತ್ತಿ ಇಲ್ಲ. ಪ್ರಾಯೇಣ ಮನೆಯೋ ರಾಜನ್ ನಿವೃತ್ತ ವಿಧಿನಿಷೇಧತಃ ನೈರ್ಗುಣ್ಯಸ್ಥಾ ರಮಂತೆ ಸ್ಮ ಗುಣಾನ್ ಕಥನೇ ಹರೇ ಕಥನೇ ಹರೇ. ಈ ವಿಧಿ ನಿಷೇಧಗಳ ಈ ಗೊಂದಲಕ್ಕೆ ಸಿಲುಕದೆ ಇರ್ತಾರೆ ಅಂತ ಹಾಗಲ್ಲ. ಮುನಿಗಳು, ಜ್ಞಾನಿಗಳು ನೈರ್ಗುಣ್ಯಸ್ಥರಾಗಿ, ನೈರ್ಗುಣ್ಯ ಅಂತಂದರೆ ಒಂದು ಸ್ಥಿತಿ, ನಿರ್ಗುಣ ಅಂತಂದರೆ ಸತ್ವರಜಸ್ತಮ ಗುಣಗಳ ಸಂಬಂಧ ಇಲ್ಲದಿರತಕ್ಕಂಥ ಭಗವಂತ, ಅಂಥ ಭಗವಂತನದೇ ಆಸಕ್ತರಾದವರು, ಅವನ ಬಗ್ಗೆ ತಮ್ಮ ಕಾಲವನ್ನು ಕಳೆಯತಕ್ಕಂಥವರು, ಹಾಗೆ ಇರತಕ್ಕಂಥವರು ಭಗವಂತನ ಗುಣಗಳನ್ನು ಕಥನ ಮಾಡುವುದು, ಶ್ರವಣ ಮಾಡುವುದು, ಇದರಲ್ಲೇ ತಮ್ಮ ಸಂತೋಷವನ್ನು ಕಂಡುಕೊಳ್ತಾ ಇದ್ದಾರೆ. ಅಂಥ ಒಂದು ಭಾಗವತ ಪುರಾಣ ಆ ರೀತಿಯಾಗಿ ಭಗವಂತನ ಮಹಿಮೆಗಳನ್ನು, ಭಕ್ತರ ಮಹಿಮೆಗಳನ್ನು ವಿಶೇಷವಾಗಿ ವರ್ಣನೆ ಮಾಡತಕ್ಕಂಥದ್ದು. ಇಂಥ ಭಾಗವತವನ್ನು ನಾನು, ಶುಕಾಚಾರ್ಯರು ಹೇಳ್ತಾ ಇದ್ದಾರೆ, ನಾನು ಅಧೀತವಾನ್ ದ್ವಾಪರಾದು ಪಿತುಃ ದ್ವೈಪಾಯನಾದಹಂ. ನಮ್ಮ ತಂದೆ ವೇದವ್ಯಾಸರು ದ್ವಾಪರಾದಿಯಲ್ಲಿ, ದ್ವಾಪರದ ಆದಿಯಲ್ಲಿ ಅಂತ ಅರ್ಥ ಅಲ್ಲ. ಯಾಕೆ ಅಂತಂದರೆ ಕೃಷ್ಣಾವತಾರ ಆಗುವ ಮುಂಚೆ ವೇದವ್ಯಾಸ ದೇವರ ಅವತಾರವಾಗಿದೆ. ಧೃತರಾಷ್ಟ್ರ ಹುಟ್ಟಿದಾಗ ಅವರಿಗೆ ಷಟ್ಶತವರ್ಷೀಯ, ವ್ಯಾಸ ಷಟ್ಶತವರ್ಷೀಯ ಧೃತರಾಷ್ಟ್ರಂ ಅಜೀಜನತ್ ಅಂತ ಪುರಾಣದಲ್ಲಿ ಹೇಳ್ತಾ ಇದ್ದಾರೆ. 600 ವರ್ಷ ಯಾರಿಗೆ? ವೇದವ್ಯಾಸರಿಗೆ. ಅವತಾರ ಮಾಡಿ 600 ವರ್ಷವಾಗಿದೆ ಅಂತೆ ಧೃತರಾಷ್ಟ್ರ ಹುಟ್ಟಿದಾಗ. ಹೀಗಾಗಿ ಅವರು ದ್ವಾಪರದ ಆದಿಯಲ್ಲಿ ವೇದವ್ಯಾಸರ ಅವತಾರ ಆಗಿಲ್ಲ, ದ್ವಾಪರದ ಕೊನೆ ಭಾಗದಲ್ಲಿ ವೇದವ್ಯಾಸರ ಅವತಾರವಾದದ್ದು. ದ್ವಾಪರಾದವು ಅಂತಂದರೆ ದ್ವಾಪರ ಯುಗದಲ್ಲಿ, ಆದವು ಅಂದರೆ ಕೃಷ್ಣಾವತಾರಕ್ಕೆ ಮುಂಚೆ. ಕೃಷ್ಣಾವತಾರ ಧೃತರಾಷ್ಟ್ರವರೆಲ್ಲ ಹುಟ್ಟಿದ ಮೇಲೆ ಅನಂತರ ಕಾಲದಲ್ಲಿ ಕೃಷ್ಣಾವತಾರ ಆಗಿದ್ದು. ಆ ಕೃಷ್ಣಾವತಾರ ಆಗುವ ಮುಂಚೆಯೇ
ಸರ್ವಜ್ಞರಾದ ವೇದವ್ಯಾಸರು ಮುಂದಾಗತಕ್ಕಂಥ ಎಲ್ಲವನ್ನೂ ತಿಳಿದವರು. ಅವರು ಭಾಗವತವನ್ನು ರಚನೆ ಮಾಡಿದ್ದಾರೆ. ಭಾಗವತವನ್ನು ತಂದೆಯ ಬಳಿಯಲ್ಲಿ ನೀವು ಶ್ರವಣ ಮಾಡುವ ಅವಶ್ಯಕತೆ ಏನಿದೆ? ನೀವು ಅಪರೋಕ್ಷ ಜ್ಞಾನಿಗಳು, ನಿಮಗೆ ಮೋಕ್ಷ ಆಗತ್ತೆ ಅಂತ ನಿಶ್ಚಿತವೇ. ಹಾಗೆ ಅಂತ ಪ್ರಶ್ನೆ ಬರಬಹುದು. ಶುಕಾಚಾರ್ಯ ಹೇಳಿದರು, ಪರಿನಿಷ್ಠಿತೋಪಿ, ನಾನು ಪರಿನಿಷ್ಠಿತ, ನನಗೆ ನಿಶ್ಚಯ ಇದೆ, ಭಗವಂತನ ಸಾಕ್ಷಾತ್ಕಾರ ನನಗಾಗಿದೆ, ಮೋಕ್ಷ ನನಗಾಗುತ್ತೋ ಇರೋ ಅಂತನ್ನೋ ಸಂಶಯ ಏನಿಲ್ಲ. ಆದರೆ ಆ ಭಗವಂತನ ದಿವ್ಯ ಮಂಗಳವಾದ ಆ ಲೀಲೆಗಳು ನನ್ನ ಆಕರ್ಷಣೆ ಮಾಡ್ತಾ ಇದೆ. ಎಷ್ಟು ಕೇಳಿದರೂ ತೃಪ್ತಿ ಇಲ್ಲ. ಹಾಗೆ ಗೃಹೀತ ಚೇತಾಹ ಆಖ್ಯಾನಂ ವ್ಯದಧೀತವಾನ್, ನಮ್ಮ ತಂದೆಯ ಬಳಿಯಲ್ಲಿ ನಾನು ಅಧ್ಯಯನ ಮಾಡಿದ್ದೇನೆ, ನಾನು ನಿನಗೆ ಇಂಥ ಒಂದು ಆ ಭಾಗವತ ಕಥೆಯನ್ನು ಉಪದೇಶ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಪರೀಕ್ಷಿತ್ ರಾಜ ಕೇಳ್ತಾನೆ, ನನಗಿರೋದು 7 ದಿವಸ ಅಷ್ಟೇ, ಶಾಪಗ್ರಸ್ತನಾಗಿದ್ದೇನೆ, ಇನ್ನು 7 ದಿವಸಗಳಲ್ಲಿ ನನ್ನ ಮರಣ ನಿಶ್ಚಿತ, ನಾನು ಆ ಭಾಗವತವನ್ನು ಕೇಳಬಲ್ಲೆನೇ ಹಾಗೆ ಅಂತ ಸಾಧನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಅಂತ ಪ್ರಶ್ನೆ ಅವನು. ಶುಕಾಚಾರ್ಯರು ಹೇಳ್ತಾರೆ, ಎಷ್ಟು ಕಾಲ ಬದುಕಿದ್ದೇವೆ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ನಮ್ಮ ಸಾಧನೆಯನ್ನು ಮಾಡುವ ಒಂದು ಶ್ರದ್ಧೆ ನಾವು ಮಾಡಬಲ್ಲೆವು ಅದು ಮುಖ್ಯ. ಖಟ್ವಾಂಗ ಅಂತ ಒಬ್ಬ ರಾಜರ್ಷಿ, ಅವನು ದೇವತೆಗಳಿಗೂ ದಾನವರಿಗೂ ಯುದ್ಧ ನಡೆದಾಗ ದೇವತೆಗಳ ಪಕ್ಷದಲ್ಲಿದ್ದು ಎಷ್ಟೋ ಕಾಲ ಯುದ್ಧ ಮಾಡಿದ್ದಾನೆ. ಯುದ್ಧ ಮುಗಿತು, ದೇವತೆಗಳ ಜಯವಾಗಿದೆ. ಆ ದೇವತೆಗಳು ಬಹಳ ಪ್ರಸನ್ನರಾದರು ಅವನ ವಿಷಯದಲ್ಲಿ. ಏನು ಬೇಕು ಅವರ ಕೇಳು ಅಂತ ಕೇಳಿದ್ರು. ಆಗ ಖಟ್ವಾಂಗ ಕೇಳಿದ, ನಾನು ಇನ್ನೆಷ್ಟು ಕಾಲ ಬದುಕಿರ್ತೇನೆ ಹೇಳಿ ಅಂತ ಕೇಳಿದ. ಅವ್ರು ಹೇಳಿದ್ರು, ನಿನಗೆ 1 ಮುಹೂರ್ತ ಕಾಲ ಮಾತ್ರ ನಿನ್ನ ಜೀವನ ಅಂತ ಹೇಳಿದ್ರು, ಒಂದು 48 ನಿಮಿಷಗಳ ಕಾಲ ಅಷ್ಟೇ ಅಂತ. ಅಷ್ಟೇ ಹೇಳಿದ್ದಷ್ಟೇ, ಅಷ್ಟು ಕಾಲದಲ್ಲಿ ಅಷ್ಟು ಅಲ್ಪ ಕಾಲವನ್ನು ಆ ರೀತಿಯಾಗಿ ಅದು ಉಪಯೋಗಿಸ್ಕೊಂಡಿದ್ದಾನೆ ಖಟ್ವಾಂಗ. ಅವನ ಸಾಧನೆ ಪರಿಪೂರ್ಣವಾಗಿ ಅವನು ಭಗವಂತನ ಅನುಗ್ರಹವನ್ನು ಪಡೆದು ಮುಕ್ತನಾಗಿದ್ದಾನೆ ಅಂತ. ಖಟ್ವಾಂಗವ ನಾಮ ರಾಜರ್ಷಿ ಜ್ಞಾತ್ವಾ ಇಯತ್ತಾಂ ಆಯುಷಃ, ತನ್ನ ಜೀವನ ಎಷ್ಟಿದೆ ಅಂತ ಕೇಳಿದ. ಒಂದು ಮುಹೂರ್ತ ಕಾಲದಲ್ಲಿ ಅವನು ಈ ಸಂಸಾರದ ಸಂಘವನ್ನು ಬಿಟ್ಟಿದ್ದಾನೆ, ಭಗವಂತನ ಅನುಗ್ರಹವನ್ನು ಪಡೆದು ಮುಕ್ತನಾಗಿದ್ದಾನೆ ಅಂತ ನಾವು ಕೇಳ್ತಾ ಇದ್ದೇವೆ. ನಿನಗೆ ಖಟ್ವಾಂಗರಾಜನಿಗಿದ್ದ ಅಲ್ಪ ಕಾಲ ನಿನಗಿಲ್ಲ, ನಿನಗೆ 7 ದಿವಸಗಳ ಕಾಲ ಇದೆ. ಸಪ್ತಾಹಂ ಜೀವಿತಾವಧಿ. ಆದ್ದರಿಂದ ನೀನು ಇಂಥ ಒಂದು ಕಾಲದಲ್ಲಿ ಯಾವ ರೀತಿಯಾಗಿ ಸಾಧನೆಯನ್ನು ಮಾಡಬೇಕು ಅಷ್ಟು ನೀನು ಮಾಡಲಿಕ್ಕೆ ಅವಕಾಶವಿದೆ. ಮನುಷ್ಯನಿಗೆ ಅಂತ್ಯಕಾಲ ಬಂದಾಗ, ಅಂತ್ಯಕಾಲ ಬಂದದ್ದು ಬರ್ತದೆ ಅಂತ ಅನ್ನೋದು ಮನುಷ್ಯನಿಗೆ ಗೊತ್ತಾಗ್ತದೆ. ಎಷ್ಟೋ ಜನಗಳಿಗೆ ಈಗಿನ ಕಾಲದಲ್ಲಿ ಅಪಘಾತಗಳಿಂದ ಹೇಳದೇ ಕೇಳದೆ ಇದ್ದಕ್ಕಿದ್ದಾಗೆ ಈ ಕ್ಷಣದಲ್ಲಿದ್ದವನು ಇನ್ನೊಂದು ಕ್ಷಣದಲ್ಲಿರ್ತಾನೋ ಇಲ್ವೋ ಅಂತಲೂ ವಿಚಿತ್ರ ರೀತಿಯಲ್ಲಿ ಮರಣ ಆಗೋದುಂಟು. ಆದರೆ ಸಾಮಾನ್ಯವಾಗಿ ಇಂದಿನ ಕಾಲದಲ್ಲಿ ಜೀವನದ ಸಾರ್ಥಕ ಜೀವನವನ್ನು ಮಾಡಿದವರು ಮರಣಕಾಲ ಬಂದಾಗ ಇನ್ನು ಹತ್ತಿರದಲ್ಲೇ ಮರಣ ಇದೆ ಅಂತನ್ನೋದು ಅವರಿಗೆ ಸೂಚನೆಗಳು, ತಮ್ಮ ದೇಹಸ್ಥಿತಿ ಇದರಿಂದ ಅವರು ತಿಳಿತಾ ಇದ್ದರು. ಆ ರೀತಿಯಾಗಿ ಇದ್ದವರು ತಮ್ಮ ಅಲ್ಪಕಾಲ ಎಷ್ಟಿದೆ ಅದನ್ನು ಒಂದು ರೀತಿಯ ಊಹೆಯನ್ನು ಮಾಡಿಕೊಂಡು ಆ ಕಾಲವನ್ನು ಸಾರ್ಥಕವಾಗಿ ಕಳೀತಾ ಇದ್ದರು. ಶುಕಾಚಾರ್ಯರು ಹೇಳ್ತಾರೆ, ಅಂತಕಾಲೇತ ಪುರುಷಃ ಆಗತೆ ಗತಸಾಧ್ವತಃ. ಮರಣ ಬಂದಿದೆ, ಹತ್ತಿರದಲ್ಲಿ ಸಾವಿದೆ ಅಂತ ತಿಳಿದಾಗ ಭಯಪಡಬಾರ್ದು. ಭಯವಿಲ್ಲದೆ ಕ್ಷಿಂದ್ಯಾತ್ ಅಸಂಗಶಸ್ತ್ರೇಣ ಸ್ಪೃಹಾಂ ದೇಹೆ ಅನುಚಯೇತಂ ಏಚತಂ. ಅವನಿಗೆ ಒಂದು ಶಸ್ತ್ರ ಅಸಂಗ
ಅಂದರೆ ಸಂಸಾರದಲ್ಲಿ ಆಸಕ್ತನಾಗದೇ ಇರತಕ್ಕಂಥ ಒಂದು ಸ್ಥಿತಿ, ಆ ಒಂದು ಅಸಂಗ ಅನ್ನೋ ಶಸ್ತ್ರದಿಂದ ಸಂಸಾರದಲ್ಲಿ ತನ್ನ ದೇಹದಲ್ಲಿ ದೇಹಾನುಬಂಧಿಗಳಲ್ಲಿ ಆ ಮಮತೆಯನ್ನು ಬಿಡಬೇಕು. ಗ್ರಹವನ್ನೇ ಬಿಡಬೇಕು, ಅವನು ಮನೆಯನ್ನು ಬಿಡಬೇಕು. ಪುಣ್ಯತೀರ್ಥ ಪುಣ್ಯಕ್ಷೇತ್ರಗಳಿಗೆ, ಪುಣ್ಯ ನದಿಗಳು ಅಂಥ ಸ್ಥಳಕ್ಕೆ ಹೋಗಬೇಕು. ಶುದ್ಧವಾದ ಏಕಾಂತ ಸ್ಥಳವನ್ನು ಆರಿಸ್ಕೊಳ್ಬೇಕು. ಅಲ್ಲಿ ಅಭ್ಯಸೇನ್ ಮನಸಾ ಶುದ್ಧಂ ತ್ರಿವೃತಂ ಪ್ರಣವ ಜಪವನ್ನು ಮಾಡಬೇಕು. ಮನಸ್ಸಿನ ಮೇಲೆ ಜಯವನ್ನು ಪಡೆಯಬೇಕು. ಮನೋಜಯ ಬಹಳ ಮುಖ್ಯವಾದದ್ದು. ಪ್ರಾಣಾಯಾಮವನ್ನು ಮಾಡಿ ಭಗವಂತನ ಧ್ಯಾನವನ್ನು ಅವನು ಮಾಡಬೇಕು. ಎಲ್ಲ ವಿಷಯಗಳಲ್ಲಿ ಮನಸ್ಸು ಹೋಗ್ತಾ ಇದೆ, ನಮ್ಮ ನಿಯಂತ್ರಣದಲ್ಲಿಲ್ಲ. ಆದರೆ ಆ ಮನಸ್ಸನ್ನು ಶುಭಾರ್ಥೇ ಧಾರೆಯೇತು. ಶುಭ ಅಂದರೆ ಭಗವಂತನೇ. ಆ ಭಗವಂತನ ವಿಷಯದಲ್ಲಿ ಮನಸ್ಸನ್ನು ನಿಲ್ಲಿಸಬೇಕು. ಭಗವಂತನ ವಿಷಯದಲ್ಲಿ ಮನಸ್ಸನ್ನು ನಿಲ್ಲಿಸೋದು ಅಂತಂದರೆ ನಮಗೆ ಒಂದು ಕ್ಷಣಕಾಲವೂ ಮನಸ್ಸು ನಿಲ್ಲೋದಿಲ್ಲ. ಚಂಚಲಂಹಿ ಮನಃಕೃಷ್ಣ ಪ್ರಮಾಥಿ. ಮನಸ್ಸು ಎಷ್ಟು ಚಂಚಲ ಅಂತಂದರೆ ಒಂದು ಕ್ಷಣದಲ್ಲೇ ನಾವು ದೃಢವಾಗಿ ನಿಶ್ಚಯ ಮಾಡಿ ನಾನು ಏನೋ ಧ್ಯಾನ ಮಾಡ್ತೇನೆ ಅಂತ ಪ್ರಯತ್ನ ಮಾಡಿದ ಕ್ಷಣದಲ್ಲಿ ಅದು ಎಲ್ಲೋ ಹೋಗಿರುತ್ತೆ. ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರೋದಿಲ್ಲ. ಆದರೆ ಬಹಳ ಶ್ರಮಪಟ್ಟು ಮನಸ್ಸಿನ ನಿಯಂತ್ರಣವನ್ನು ಮಾಡಬೇಕು. ಭಗವಂತನಲ್ಲಿ ಮನಸ್ಸು ನೆಡಬೇಕು. ಆ ಭಗವಂತನ ದಿವ್ಯ ಮಂಗಳ ಮೂರ್ತಿಯನ್ನು ಪರಿಪೂರ್ಣವಾಗಿ ಧ್ಯಾನ ಮಾಡುವ ಸಾಮರ್ಥ್ಯ ಅವನಿಗಿಲ್ಲ. ಆಗ ತತ್ರ ಒಂದೊಂದು ಅವಯವವನ್ನು ಏಕಾವಯವಂ ಧ್ಯಾಯೇತ್, ಮನಸ್ಸನ್ನು ಒಂದೊಂದೇ ಭಗವಂತನ ಅವಯವದಲ್ಲಿ ಇಟ್ಟು, ಅಷ್ಟನ್ನು ಮಾತ್ರ ಭಗವಂತನ ಕೇವಲ ಪಾದದ ಆ ಒಂದು ಅಂಗುಷ್ಠದಲ್ಲಿ, ಅದರ ನಖದಲ್ಲಿ ಆ ಭಗವಂತನ ಅಂಥ ಒಂದು ಸುಂದರವಾದ ಭಗವಂತನ ವಿಗ್ರಹವನ್ನು ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಂಡು ಇಡೀ ಶರೀರವನ್ನು, ಭಗವಂತನ ಮೂರ್ತಿಯನ್ನು, ಅಪ್ರಾಕೃತ ವಿಗ್ರಹವನ್ನು ಧ್ಯಾನ ಮಾಡಲಿಕ್ಕೆ ಸಾಧ್ಯವಾಗದೇ ಹೋಗಬಹುದು. ಆದರೆ ಒಂದೊಂದು ಅವಯವನ್ನು ಹಾಗೆ ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಮನಸ್ಸನ್ನು ನಿರ್ವಿಷಯಂ ವ್ಯಂಕ್ತ್ವ, ಮನಸ್ಸನ್ನು ನಿರ್ವಿಷಯವನ್ನಾಗಿ ಮಾಡಬೇಕು. ಒಂದು ಪ್ರಶ್ನೆ, ಮನಸ್ಸು ನಿರ್ವಿಷಯವಾಗೋದು ಹೇಗೆ? ಮನಸ್ಸಿಗೆ ಏನೂ ವಿಷಯವಿಲ್ಲ, ಏನೂ ಯೋಚನೆ ಮಾಡೋದು, ಮನಸ್ಸನ್ನು ಏನೂ ಮನಸ್ಸನ್ನು ಇಟ್ಕೊಳ್ಳೋಕೆ ಸಾಧ್ಯವೇ ಅಂತ. ಬೌದ್ಧರಲ್ಲಿ ಅಂಥ ಒಂದು ಪ್ರಯಾಸ ಇದೆಯಂತೆ, ಹಾಗೆ ಹೇಳೋದುಂಟು. ಈ ಮನಸ್ಸು ಏನನ್ನೂ ಯೋಚನೆ ಮಾಡದೇ ಇರುವಂಥ ಒಂದು ಸ್ಥಿತಿಯನ್ನು ತಲುಪಬೇಕು ಹಾಗೆ ಅಂತ. ಅದು ಸಾಧ್ಯ ಇಲ್ಲ. ಶುಕಾಚಾರ್ಯ ಹೇಳ್ತಾರೆ, ನಿರ್ವಿಷಯಂ ವ್ಯುಂಕ್ತ್ವ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಸಾಧ್ಯ ಇದು ಅಂತಂದರೆ, ಆಚಾರ್ಯರು ವಿಷಯೇಭ್ಯೋ ನಿರ್ಗತ್ಯ, ಹೊರಗಿನ ಬಾಹ್ಯ ವಿಷಯಗಳಲ್ಲಿ ಮನಸ್ಸನ್ನು ಹೋಗಲಿಕ್ಕೆ ಅವಕಾಶ ಕೊಡದೆ ಆ ರೀತಿ ನಿಯಂತ್ರಣ ಮಾಡೋದೇ ಮನಸ್ಸನ್ನು ವಿಷಯರಹಿತವನ್ನಾಗಿ ಮಾಡಿಕೊಳ್ಬೇಕು ಅನ್ನೋ ಮಾತಿನ ಅಭಿಪ್ರಾಯ ಹೇಗೆ, ಆ ರೀತಿಯಾಗಿ ಧ್ಯಾನ ಮಾಡಬೇಕು. ನಮ್ಮ ಮನಸ್ಸು ಈ ರಜೋಗುಣ ತಮೋಗುಣಗಳ ಅದರ ಅಧೀನವಾಗಿದೆ, ಅದರಲ್ಲಿ ಸಿಕ್ಕಿದೆ. ಹಾಗೆ ಆದರೆ ಭಗವಂತನ ಸ್ಮರಣೆ ಧಾರಣೆ ಅಂದರೆ ಖಂಡಸ್ಮೃತಿ ಧಾರಣ, ಅಖಂಡವಾಗಿ ಭಗವಂತನ ಧ್ಯಾನ ಮಾಡೋದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ ಅಂತ ಆದ ಪಕ್ಷದಲ್ಲಿ ಸ್ವಲ್ಪವಾಗಿ ಸ್ಮರಣೆಯನ್ನು ಮಾಡ್ತಾ ಬಂದಾಗ ಆ ಧಾರಣೆ ಅದು ಮಾಡ್ತಾ ಇದ್ದಂತೆ ಆಗ ಭಕ್ತಿ ಲಕ್ಷಣ, ಭಕ್ತಿ ಯೋಗ ನಮ್ಮಲ್ಲಿ ನಿಧಾನವಾಗಿ ವೃದ್ಧಿಯಾಗ್ತಾ ಇದೆ. ಹಾಗಾಗಿ ಆ ಭದ್ರಂ ಆಶ್ರಯಂ ಭದ್ರಂ ಈಕ್ಷಿತಃ. ಭದ್ರ ಅಂತಂದರೆ ಮಂಗಳ. ಭಾಗವತದಲ್ಲಿ ಶುಭ ಭದ್ರ ಅಂತನೋ ಪದಗಳನ್ನು ಭಗವಂತನ ಹೇಳಲಿಕ್ಕೆ ಶುಕಾಚಾರ್ಯರು ಪ್ರಯೋಗ ಮಾಡ್ತಾ ಇದ್ದಾರೆ. ಆಸನದೀಯ ಜಪಕ್ಕೆ ಕುಳಿತಾಗ ಮನಸ್ಸು ಅತ್ತಿತ್ತ ಹೋಗದೇ ಇರಬೇಕಾದರೆ ಮೊದಲು ಯಾವ ಆಸನದಲ್ಲಿ ಕುಳಿತಾಗ ಆ ಜಪ ಸರಿಯಾಗಿ ಮುಂದುವರಿತದೋ ಅಂಥ ಆಸನದಲ್ಲಿ ಕುಳಿತುಕೊಳ್ಬೇಕು. ಶ್ವಾಸಜಯ ಪ್ರಾಣಾಯಾಮವನ್ನು ಮಾಡಬೇಕು.
ಜಿತೇಂದ್ರಿಯನಾಗಿ ಆ ಭಗವಂತನ ಸ್ಥೂಲವಾದ ರೂಪದಲ್ಲಿ ಮನಸ್ಸನ್ನು ಇಡಬೇಕು ಹಾಗೆ ಅಂತ ಹೇಳ್ತಾ ಇದ್ದಾರೆ.